ಮತ್ತೆ ಎರಡನೇ ಬಾರಿ ಈ ತರ ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು ಹೊರತಿರುವಿಕೆಯನ್ನು ಕಾಣ್ತಾ ಇದೆ. ವೈಟ್ ಬಾಲ್, ಅತಿರಿಕ್ತ ಓಟಗಳ ಸೇರ್ಪಡೆ ಕೂಡ. ತಂಡದ ಮೊತ್ತ 2 ಓಟಗಳು. ಲೇಟ್ ಕಟ್ ಮಾಡುವ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಬಹಳಷ್ಟು ವ್ಯವಸ್ಥಿತವಾಗಿ ಟೂರ್ನಮೆಂಟ್ ನಡೆಸ್ತಕ್ಕಂಥ ಭಟ್ಕಳ ತಾಲೂಕು ಛಾಯಾಗ್ರಾಹಕರ ಸಂಘ ಇಲ್ಲಿ ಅಂತಿಮ ಪಂದ್ಯ ಫೈನಲ್ಸ್ ಆಗ್ತಾ ಇದೆ. ಈ ತರ ಮಧ್ಯೆ ನೆಟ್ ನೇರ ಹೊಡೆತ, ರನ್ಔಟ್ಗೆ ಅವಕಾಶ ಇತ್ತು. ಈ ಹಂತದಲ್ಲಿ ರನ್ಔಟ್ ರೂಪದಲ್ಲಿ ಮೊದಲ ವಿಕೆಟ್ ನಷ್ಟವನ್ನ ಕಂಡುಕೊಂಡ್ರು. ಮೊದಲ ಬ್ರೇಕ್ ಥ್ರೂ ಈ ಹಂತವನ್ನು ಕಂಡುಕೊಳ್ತಾ ಇದೆ. ಕಾರವಾರದ ತಂಡ ಬ್ರೇಕ್ ಥ್ರೂ ಅನ್ನ ಪಡ್ಕೊಂಡ್ರು. ಹೊಸ ದಾಂಡಿಗಳ ಸೇರ್ಪಡೆ ವಿನಾಯಕ್. ಈ ತರ ಮಧ್ಯೆ ಫೈನಲ್ ಲೈವ್ ಆದಲ್ಲಿ 1 ಓಟಗಳ ಪೂರೈಕೆ ಮಾಡಿಕೊಂಡ್ರು. ಸ್ಕೋರ್ 3 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಈ ತರ ಮಧ್ಯೆ ಫುಲ್ ಮಾಡೋ ಪ್ರಯತ್ನ, ಹೈ ಶಾಟ್ ಬಾರಿ ಮತ್ತೆ ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ಇಲ್ಲಿ ಮೊದಲ ಜೀವದಾನವನ್ನು ಕೊಡ್ತಾ ಇದ್ದಾರೆ. ಮನೋಜ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. ಅವಳಿ ಓಟಗಳ ಪೂರೈಕೆ ಮುಖಾಂತರವಾಗಿ 5 ಓಟಗಳು. 6 ತಂಡಗಳು ಆಡಿದಂತ ಪಂದ್ಯಾಕೂಟದಲ್ಲಿ 2 ತಂಡ ಫೈನಲ್ ಪಂದ್ಯ ಆಟವನ್ನು ಆಡ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನ, ಸ್ಕ್ವೇರ್ ಲೈವ್ ಓಟಗಳು ಬರ್ತಾ ಇದೆ. 30 ಯಾರ್ಡ್ ಸರ್ಕಲ್ ಹೊರಭಾಗದಲ್ಲಿ 2 ಮಂದಿ ಕ್ಷೇತ್ರರಕ್ಷಕರು. ತಂಡದ ಮೊತ್ತ 6ಕ್ಕೆ ತಲುಪ್ತಾ ಇದೆ. 1 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 6. 1 ವಿಕೆಟ್ ಅನ್ನು ಕೂಡ ಬಾಲಚಂದ್ರ ಅವರು ಪಡ್ಕೊಂಡ್ರು. ಇಲ್ಲಿ 2ನೇ ಓವರ್ಗಾಗಿ ಸಜನ್ ಮೊದಲ ಚೆಂಡು ಕವರ್ಸ್ ಅಲ್ಲಿ ಹೊಡೆತ ಇದ್ದಾರೆ. ಬಹಳಷ್ಟು ಉತ್ತಮ ಜಡ್ಜ್ಮೆಂಟ್ ಕ್ಯಾಚ್ ಮುಖಾಂತರವಾಗಿ 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಮೊದಲ ಹಂತದ ತಪ್ಪುಗಳ ಒಂದು ಆಟವನ್ನು ಆಡ್ತಾ ಇದೆ ಕೂಡ ಕುಮಟಾ ಫೋಟೋಗ್ರಾಫರ್ಸಿನ ತಂಡ. ಈತ ಹೊಸ ದಾಂಡಿಗನ ಸೇರ್ಪಡೆ, ಮುಕುಂದ ಸೇರ್ಪಡೆ ಆಗ್ತಾ ಇದ್ದಾರೆ ಕುಮಟದ ಪರವಾಗಿ. ನಮ್ಮೆಲ್ಲ ಸಾಧ್ಯ ರೀತಿ ಒಂದು ಮೊದಲ ಹಂತದಲ್ಲಿ ಕಾರವಾರವನ್ನು ಮಣಿಸಿದಂತ ಒಂದು ತಂಡ. ಉತ್ತಮ ರೀತಿಯ ಆಟ, ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ನಮ್ಮ ಮಾನ್ಯ ಸಚಿವರ ಒಬ್ಬರು ಆಪ್ತ ಸಹಾಯಕರಾಗಿರ್ತಕ್ಕಂಥ ಕುಮಾರ್ ಗೊಂಡ ಅವರಿಗೆ ನಮ್ಮ ಒಂದು ಸಂಸ್ಥೆ ಪರವಾಗಿ ಒಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸುವಂತ ಸಮಯ. ಅವರು ನಮ್ಮ ಜೊತೆ ಇದ್ದಾರೆ, ಇವರಿಗೆ ಆಗಮಿಸಿದ್ದಾರೆ. ಅವರನ್ನ ಕೂಡ ವೇದಿಕೆ ಬರಮಾಡಿಕೊಂಡು ಅವರಿಗೆ ಒಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಕುಮಾರ್ ಗೊಂಡ ಅವರಿಗೆ ಆತ್ಮೀಯ ಆದರ ಸ್ವಾಗತ ಬಯಸ್ತಾ ಟೂರ್ನಮೆಂಟಿನ ಪರವಾಗಿ ಅವರಿಗೆ ಒಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಉತ್ತಮ ರೀತಿಯ ಆಟ, ಮುಕುಂದನ ದಾಳಿಯಲ್ಲಿ ಬರ್ತಾ ಇದೆ. ಮಿಡ್ ವಿಕೆಟ್ ನಲ್ಲಿ 1 ಓಟಗಳ ಪೂರೈಕೆ ಮಾಡಿಕೊಂಡ್ರು. ಸ್ಕೋರ್ 9 ಫಾರ್ ಲಾಸ್ ಆಫ್ 2.
ಸುಂದರತೆ ಆಟ ಮತ್ತೆ ಮಿಡ್ ವಿಕೆಟ್ ನಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದು ಒಟ್ಟುಗಳ ಪೂರೈಕೆ ಪ್ರಶಾಂತ್ ಆಡಿದಲ್ಲಿ ಒಂದು ಒಟ್ಟುಗಳ ಸೇರ್ಪಡೆ ಕೂಡ. ಸ್ಕೋರ್ 10-2. ಎರಡನೇ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಕಾಟ್ ಬೇಡಿಗೆ ಬಲವಾದ ಮನವಿ. ಓವರ್ ಮುಕ್ತಾಯ. 2 ಓವರ್ಗಳ ಮುಕ್ತಾಯದ ಬಳಿಕ ತನ್ನ ಮೊತ್ತ 10 ಓಟಗಳು. 2 ಅಮೂಲ್ಯ ಫ್ರಂಟ್ ಲೈನ್ ಡೇಂಜರಸ್ ಆಟಗಾರನ ಕಳ್ಕೊಂಡಿರ್ತಕ್ಕಂಥ ತಂಡ ಕುಮ್ಟಾ ಫೋಟೋಗ್ರಾಫರ್ಸ್. ಇನ್ನುಳಿದ 12 ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನು ಪ್ರೇರಿಸ್ತಾ ನೋಡಬೇಕಾಗಿದೆ. ಕ್ವಾಲಿಫೈಯರ್ ಪಂದ್ಯಾವಳಿಯಲ್ಲಿ ಇದೇ 2 ತಂಡಗಳು ಕಾಳಗವನ್ನ ಮಾಡಿತ್ತು. ಅಲ್ಲಿ ಕಾರವಾರವನ್ನ ಮಣಿಸುವುದರೊಂದಿಗೆ ಕುಮ್ಟಾ ತಂಡ ನೇರವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಂಡಿದೆ. ಅದೇ 2 ತಂಡಗಳು ಇವಾಗ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಎರಡನೇ ಓವರ್ ಮುಕ್ತಾಯದ ಬಳಿಕ ತಣ ಮತ್ತು 10. ಇವಾಗ 3ನೇ ಓವರ್ನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ತರವಾದ ಟಾಪ್ ಜಾಗ ಆಗ್ತಕ್ಕಂಥ ಚೆಂಡು ರನ್ನಿಂಗ್ ಕ್ಯಾಚ್ ಕೈ ಸೇರ್ತಾ ಇಲ್ಲಿ. ಒಂದೋಟ, ಎರಡನೇ ಓಟವನ್ನು ಕೂಡ ಪ್ರಶಾಂತ್ ಪಡ್ಕೊಂಡ್ರು. ಹನ್ನೆರಡಕ್ಕೆ ತಲುಪ್ತಾ ಇದೆ. ಈ ತರ ಬಂದೆ ಗೋಟ್ರಾಕ್ಷಣ ವೈಫಲ್ಯತೆ. ಫೈನಲ್ ಪಂದ್ಯಾಟವನ್ನು ಕಂಡುಕೊಳ್ತಾ ಇದ್ರೆ ಇಲ್ಲಿ ವೈಡ್ +2 3 ಓಟಗಳ ಸೇರ್ಪಡೆ. ಹಾಗೆ ನಮ್ಮ ಈ ಟೂರ್ನಮೆಂಟ್ಗೆ ಪದ್ಮಶ್ರೀ ಕಲರ್ ಲ್ಯಾಬ್ ಕಡೆ ಶಿವಮೊಗ್ಗ 1 ತಿಂಗಳೊಂದು ಆಫರ್ ಅನ್ನು ಕೊಡ್ತಕ್ಕಂಥ ಫ್ಯಾನ್ಸಿ ರೆಕ್ಸಿನ್ ಪ್ಯಾಡ್ ಮತ್ತು ಫ್ಯಾನ್ಸಿ ಸೂಟ್ ಕೇಸ್ ಅನ್ನ 50% ಅಲ್ಲಿ ಕೊಡ್ತಾ ಇರ್ತಕ್ಕಂಥ ಮಾಲೀಕರು ಇವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಅವರನ್ನ ಸನ್ಮಾನಿಸಿ ಗೌರವಿಸುವಂತ ಕಾರ್ಯಕ್ರಮ, ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದೆ. ಅವರು ವೇದಿಕೆ ಬರಬೇಕೆನ್ನೋದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಸರ್. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನಮ್ಮ ಜೊತೆ ಎನ್ನುವುದಾಗಿ ತಿಳಿಸ್ತಾ ನಿಮಗೆ ನಮ್ಮ ಟೂರ್ನಮೆಂಟಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. 2 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಮನೋಜ್ ಈ ತನ್ಮಧ್ಯೆ ಮುಕುಂದನಿಗೆ ಸಂತ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಕೂಡ. 6 ತಂಡಗಳು 90ಕ್ಕೂ ಮಿಕ್ಕಿ ಆಟಗಾರರು ಟೂರ್ನಮೆಂಟ್ ಅನ್ನು ಆಡಿದ್ರು. ಮತ್ತೆ ಮನೋಜ್ ಮುಕುಂದ ಸ್ಟೆಪ್ಔಟ್ ಅನ್ನು ಮಾಡ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ತಂಡದ ಮೊತ್ತ 16 ಓಟಗಳು. ಯಾವುದೇ ಒಂದು ಬೌಂಡರಿ ಸಿಕ್ಸರ್ಗಳು ಬರ್ತಾ ಇಲ್ಲ ಈ ಫೈನಲ್ ಪಂದ್ಯಾಟದಲ್ಲಿ. ಸುಂದರತೆ ಎಸೆತ. ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಅಂತಿಮ ಒಂದು ಚೆಂಡು 3ನೇ ಓವರ್ ಮುಕ್ತಾಯಕ್ಕಾಗಿ. 16-2 ನಾನ್ ಸ್ಟಾಪ್ ರೂಪದಲ್ಲಿ ಈ ಒಂದು ಲೀಗಿನ ಪಂದ್ಯಾಟಗಳ ಮುಕ್ತಾಯದ ಬಳಿಕ ಫೈನಲ್. ಮತ್ತೊಂದು ಶಾರ್ಟ್ ಆಗಿ ಬಿದ್ದತಕ್ಕಂಥ ಚೆಂಡು ಡಿ ಫೈನಲ್ ಸೀಮಾರೇಖೆಯ ಹೊರಭಾಗವನ್ನು ಕಾಣ್ತಾ ಇದೆ. ಇಲ್ಲಿ ಕ್ಷೇತ್ರರಕ್ಷಣಾ ವೈಫಲ್ಯತೆ. ಬೌಂಡ್ರಿ. 4 ಓಟಗಳ ಸೇರ್ಪಡೆ. ತಂಡ ಮತ್ತೆ 2 ಅಂಕೆಯನ್ನು ತಲುಪ್ತಾ ಇದೆ. 20 ಓಟಗಳು. ಚಾಲ್ತಿಯ 3 ಓವರ್ಗಳ ಮುಕ್ತಾಯದ ಬಳಿಕ 20ಕ್ಕೆ 2. ಅಂತಿಮ 6 ಚೆಂಡುಗಳು ಬಾಕಿ ಇದೆ ಮೊದಲ ಸೆಷನ್ ಮುಕ್ತಾಯಕ್ಕಾಗಿ. ಅದ್ಯಾರನ್ನ ಪರಿಚಯ ಮಾಡ್ತಾರೆ ಕಾರವಾರದ ತಂಡ ಕಾದು ನೋಡಬೇಕಾಗಿದೆ.
20 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಕುಮಟಾ ಫೋಟೋಗ್ರಾಫರ್ಸಿನ ತಂಡ. ಅಂತಿಮ ಓವರ್ಗಾಗಿ ಹಂಪರ್ ಇಂದ ಗಾರ್ಡ್ ತೆಗೆದುಕೊಳ್ಳುವಂತಹ ಬೌಲರ್ ವಿಕಾಸ್. ಅಂತಿಮ ಓವರ್ಗಾಗಿ ಒಂದೆಡೆ ತಂಡದ ನಾಯಕ ಪ್ರಶಾಂತ್, ಒಂದೆಡೆ ಮುಕುಂದ ಇನ್ನೊಂದೆಡೆಯಲ್ಲಿ. ಮತ್ತೊಂದು ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ನೋ ಮ್ಯಾಚ್ ಲ್ಯಾಂಡ್ ಶಾಟ್. ಈ ಬಾರಿ ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗದಲ್ಲಿ ಬೌಂಡ್ರಿ. ನೋಬಾಲ್ ಫ್ರೀ ಹಿಟ್ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. 4+1 5 ಓಟಗಳ ಸೇರ್ಪಡೆಯು ಕೂಡ. ಇಪ್ಪತ್ತೈದು ಕಾಲು ಶತಕವನ್ನು ಪೂರೈಸಿಕೊಳ್ತಾ ಇದೆ ಕುಮಟಾ ಫೋಟೋಗ್ರಾಫರ್ಸ್. ಫ್ರೀ ಹಿಟ್ ಲಾಭವನ್ನು ಪಡ್ಕೊಳ್ಬೇಕಾಗಿದೆ. ದಾಂಡು ಚೆಂಡಿನ ಪರಿಮಿತ ಓವರ್ಗಳ ಲೀಗಿನ ನಂತರ ಇಲ್ಲಿ ಫೈನಲ್ ಪಂದ್ಯಾಟದ ಕ್ಷಣಗಣನ ಆರಂಭವನ್ನು ಕಂಡಿತು. ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಚಾಲ್ತಿಯ 4ನೇ ಓವರ್ನಲ್ಲಿ. ಫ್ರೀ ಹಿಟ್ ಚೆಂಡು, ಓಟಗಳು ಬರ್ತಾ ಇಲ್ಲ. ವಿಕೆಟ್ ನ ಮೇಲ್ಸರದಲ್ಲಿ ಛೇದಿಸ್ತಾ ಇದೆ. ಡಾಟ್ ಬಾಲ್. ಪ್ರತಿಯೊಂದು ಪಂದ್ಯಾಟದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದಂತ ಒಂದು ಸಂಸ್ಥೆ ಕೂಡ. ಟ್ರೋಫಿ ಜೊತೆ ಕ್ಯಾಶ್ ಪ್ರೈಸ್ ಅನ್ನ ಸಮಾರೋಪ ಸಮಾರಂಭದಲ್ಲಿ ಕೊಟ್ಟು ಗೌರವಿಸಲಾಗುತ್ತೆ. ಈ ತರಹದ ಪ್ರಶಾಂತ್ ಹೊಡೆತ ಸ್ಕ್ವೇರ್ ಲೆಗ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನ ಈ ಫೈನಲ್ ನಲ್ಲಿ ಆಡ್ತಾ ಇದ್ದಾರೆ ಪ್ರಶಾಂತ್ ಅವರು. ಅತ್ಯುತ್ತಮ ಒಂದು ಇನ್ನಿಂಗ್ಸ್ ಅನ್ನ ಕಟ್ಟಿರ್ತಕ್ಕಂಥ ಆಟಗಾರರು ಕೂಡ ಪ್ರಶಾಂತ್. 2ನೇ ಬೌಂಡ್ರಿಯನ್ನು ಕೂಡ ದಾಖಲಿಸಿದ್ರು. ಸ್ಕೋರ್ ವಾಸ್ ಆನ್ 29 for 2. Last 4 balls are remain now. ಸಾರಿ, ಲಾಸ್ಟ್ 4 balls ರಿಮೈನ್ ಹೇಳಿದ್ದು. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. 3ನೇ ಬಾರಿ ಉತ್ತಮ ರೀತಿಯೊಂದು ಹೊಡೆತ. ನೋ ಮ್ಯಾಚ್ ಲ್ಯಾಂಡ್ ಶಾಟ್. ಕವರ್ಸ ಸೀಮಾರೇಖೆಯನ್ನು ಕ್ರಮಿಸುವಂತಹ ಹಂತವನ್ನು ಕಾಣ್ತಾ ಇದೆ ಇಲ್ಲಿ. ಟೂ ರನ್ಸ್ ಆಡೆಡ್. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಇವಾಗ 2 ಓಟಗಳ ಸೇರ್ಪಡೆಯು ಕೂಡ. ಸ್ಕೋರ್ 31 for 2. 4ನೇ ಬಾರಿ. ಓ ಮೈ ಗಾಡ್, ವಾಟ್ ಅ ಶಾಟ್. ತನ್ಮೂಲಕ ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. 6 ಓಟಗಳ ಸೇರ್ಪಡೆ. ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ತಂಡ 37 ಓಟಗಳು. ಆರಂಭಿಕ ಹಂತದಲ್ಲಿ ಕೂಡ ಸ್ವಲ್ಪ ಮಾಡಿ ಹಿನ್ನಡೆಯನ್ನು ಕಂಡಂತ ಪ್ರಶಾಂತ್ ಫೈನಲ್ ಪಂದ್ಯಾಟದಲ್ಲಿ ಅತ್ಯುತ್ತಮ ಒಂದು ಇನ್ನಿಂಗ್ಸ್ ಅನ್ನ ಕಟ್ಟಿದ್ದಾರೆ. ಇಲ್ಲಿ ತಂಡದ ಮೊತ್ತ 37. ಮತ್ತೆ 5ನೇ ಬಾರಿ ಮನೋಜ್ 2 ಬೌಂಡರಿ 1 ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಕೂಡ. ವೈಡ್ ಬಾಲ್ ಎನ್ನುವ ಸೂಚನೆ ಬರ್ತಾ ಇದೆ. ಅತಿರಿಕ್ತ ಓಟಗಳ ಸೇರ್ಪಡೆ. ತಳ ಮೊತ್ತ 38. ಅಂತಿಮ 7 ಚೆಂಡುಗಳು ಫೈನಲ್ ಹೋರಾಟದ ಮೊದಲ ಇನ್ನಿಂಗ್ಸ್ ನ ಮುಕ್ತಾಯಕ್ಕಾಗಿ. ನೋ ಬಾಲ್ ಅಂತ ಕಾಣುತ್ತೆ. ನೋ ಬಾಲ್ ಫ್ರೀ ಹಿಟ್ ಚೆಂಡು. ಈ ತರ ಮಧ್ಯೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಗಳ ಸೇರ್ಪಡೆ. ಇವಾಗ ವೈಡ್ ಬಾಲ್. ಲೇಟ್ ಡಿಸಿಷನ್. ನಮ್ದು ಫಾಸ್ಟ್ ಆಗ್ತಾ, ಅವ್ರು ಲೇಟ್ ಆಗ್ತಾ ಇದೆ. ಆ ನಿಟ್ಟಲ್ಲಿ
ಅತಿರಿಕ್ತ ಓಟಗಳ ಸೇರ್ಪಡೆಯೂ ಕೂಡ. ಮತ್ತೆ ಫ್ರೀ ಹಿಟ್ ಲಾಭ ಪಡ್ಕೊಳ್ತಾ ಇದ್ದಾರೆ ಪ್ರಶಾಂತ್ ಸ್ಟ್ರೈಕ್ ನಲ್ಲಿ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಅಂತಿಮ ಚೆಂಡು. ಮೊದಲ ಸೆಷನ್ ಮುಕ್ತಾಯಕ್ಕಾಗಿ ಫೈನಲ್ ಪಂದ್ಯ ಸಾಗ್ತಾ ಇದೆ. ಭಟ್ಕಳ ತಾಲೂಕು ಛಾಯಾಗ್ರಾಹಕರ ಸಂಘದ ಒಂದು ವ್ಯವಸ್ಥಿತ ಪಂದ್ಯ ಕೂಡಿದ ಫೈನಲ್ ಅಂತಿಮ ಚೆಂಡಿಗಾಗಿ. ಈ ತರ ಮಧ್ಯೆ ರನ್ಔಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. ಇಲ್ಲಿಗೆ ಮೊದಲ ಸೆಷನ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 24 ಚೆಂಡುಗಳನ್ನು ಎದುರಿಸತಕ್ಕಂತ ಕುಮಟದ ತಂಡ 39 ಓಟವನ್ನು ದಾಖಲಿಸಿದ್ರು. ಜಯಕ್ಕಾಗಿ 40 ಓಟಗಳ ಒಂದು ಅವಶ್ಯಕತೆ ಇದೆ ಕಾರವಾರ ಫೋಟೋಗ್ರಾಫರ್ಸಿನ ತಂಡಕ್ಕಾಗಿ. ಎರಡನೇ ಇನ್ನಿಂಗ್ಸ್ ಆರಂಭವನ್ನು ಕಂಡುಕೊಳ್ಬೇಕಾಗಿದೆ. ಜಯಕ್ಕಾಗಿ 40 ಒಂದು ಟಾರ್ಗೆಟ್ ಕೂಡ ಇದೆ. ಮಾನ್ಯ ಸಚಿವರು, ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ ಮತ್ತು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಶ್ರೀ ಮಂಕಾಳ್ ಎಸ್ ವೈದ್ಯ ಅವರು ಬೆಳಗಿನ ಅವಧಿಯಲ್ಲಿ ಉದ್ಘಾಟನೆಗೊಂಡು ಸಭಾಧ್ಯಕ್ಷತೆಯಲ್ಲಿ ಸಂತೋಷ್ AR ಅವರು, ಶ್ರೀ ದಿನೇಶ್ ಗಾಂವ್ಕರ್ ಅವರು, ಸುರೇಶ್ ಹೊನ್ನವರ್ ಅವರು, ಕಿರಣ್ ಶಾನ್ಭಾಗ್ ಅವರ ಒಂದು ಮುಂದಾಳತ್ವದಲ್ಲಿ ಈ ಟೂರ್ನಮೆಂಟ್ ಯಶಸ್ಸನ್ನು ಪಡ್ಕೊಳ್ತಾ ಇದೆ. 24 ಎಸೆತ 40 ಓಟಗಳ ಅವಶ್ಯಕತೆ. ನಮ್ಮ ಈ ಟೂರ್ನಮೆಂಟ್ಗೆ ಆಗಮಿಸಿಕೊಂಡು ತಂಡವನ್ನು ಕಟ್ಟಿದಂತ ಸಿದ್ದಾಪುರದ ಒಂದು ತಂಡ ಎಲ್ಲ ಆಟಗಾರರು ಬರಬೇಕು. ನಿಮಗೆ ನಮ್ಮ ಟ್ರೋಫಿ ಜೊತೆ ಒಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸುವಂತ ಕಾರ್ಯಕ್ರಮ ವೇದಿಕೆ ಮುಂಭಾಗಕ್ಕೆ ಎಲ್ಲ ಆಟಗಾರರು ಬನ್ನಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಇದನ್ನ ನಮ್ಮ ಅಧ್ಯಕ್ಷರು ಭಟ್ಕಳ ತಾಲೂಕು ಛಾಯಾಗ್ರಾಹಕರ ಸಂಘ ಭಟ್ಕಳ ಕಿರಣ್ ಶಾನ್ಭಾಗ್ ಅವರು ಅವರಿಗೆ ಈ ಟ್ರೋಫಿಯನ್ನ ಹಸ್ತಾಂತರಿಸಬೇಕಿರುವುದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಎಲ್ಲ ಆಟಗಾರರು ಬಂದು ಈ ಟ್ರೋಫಿಯನ್ನು ಕಲೆಕ್ಟ್ ಮಾಡಿ ದೂರದ ಸಿದ್ದಾಪುರದಿಂದ ಬಂದು ನಮ್ಮ ಜೊತೆ ಆಟವನ್ನು ಆಡುವ ಮುಖಾಂತರವಾಗಿ ನಮ್ಮ ಜೊತೆ ಬೆಳಗಿನಿಂದ ಸಂಜೆವರೆಗೆ ಕಾಲವನ್ನ ಕಳೆದಂತ ಎಲ್ಲ ಆಟಗಾರರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸರಿ, ಟಾರ್ಗೆಟ್ 40. ಮೊದಲವರಿಗಾಗಿ ಮಂಜು ರಿವರ್ಸ್ ಶಾಟ್ ದಾಖಲಿಸುವ ಸುಂದರತೆ ಪ್ರಯತ್ನ. ಚೆಂಡು ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟಗಳ ಸೇರ್ಪಡೆ ಕೂಡ. ಬಹಳಷ್ಟು ಉತ್ತಮತೆ ಒಂದು ತಂಡವನ್ನು ಕಟ್ಟಿದ ಸಿದ್ದಾಪುರ. ರಾಜೇಶ್, ರಾಕೇಶ್, ಹರೀಶ್, ಪ್ರವೀಣ್ ಮತ್ತು ಸತೀಶ, ಗುರುರಾಜ್, ನಿತೇಶ್, ಜಯಂತ್ ಮತ್ತು ಅವರೆಲ್ಲ ಮಿತ್ರರು. ಕಾವ್ಯಾನಂದ ಕೂಡ ಸೈಡ್ ಅಲ್ಲಿ ಇದ್ದಾರೆ. ಇವರೆಲ್ಲರಿಗೂ ಕೂಡ
ನಾವು ತೃತೀಯ ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಗೌರವಿಸ್ತಾ ಇದ್ದೇವೆ ವೇದಿಕೆಯ ಮುಂಭಾಗದಲ್ಲಿ. ಮತ್ತೆರಡನೇ ಬಾರಿ ಮಂಜು ಎದುರಿಸುವಂತ ಆಟಗಾರ ಸುಜನ್. ನಾಲ್ಕಕ್ಕೆ ಲಾಸ್. ಮತ್ತೊಂದು ಸುಂದರತೆ ರಿವರ್ಸ್ ಶಾಟ್. ಈ ಬಾರಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಸೇರ್ಪಡೆ. 4 ಓಟಗಳ ಮತ್ತೆ ಪೂರೈಕೆಯನ್ನ ಸಜ್ಜನ್ ಮಾಡಿಕೊಂಡ್ರು. 8ಕ್ಕೆ 40 ರೂಪದಲ್ಲಿ ಆಡ್ತಾ ಇದ್ದಾರೆ ಕಾರವಾರದ ದೂರದ ತಂಡ. ಮತ್ತೆ ಮಂಜು ಟ್ರೋಫಿ ಸ್ಮರಣಿಕೆಯನ್ನ ನಮ್ಮ ಅಧ್ಯಕ್ಷರು ಕಿರಣ್ ಶಾನ್ಭಾಗ್ ಅವರು ಅವರಿಗೆ ಹಸ್ತಾಂತರಿಸಬೇಕಿರೋದಾಗಿ ಕೇಳಿಕೊಳ್ತೇವೆ. ಆಗಲೇ ನಿಮ್ಮ ಬಿಡುವಿನ ಸಂದರ್ಭದಲ್ಲಿ ಸ್ವಲ್ಪ ಕ್ರಿಕೆಟ್ ಆಡಿಕೊಂಡು ಮುಂದಿನ ಹಂತದಲ್ಲಿ ಬಹಳಷ್ಟು ಪ್ರಶಸ್ತಿಗಳು ನಿಮ್ಮದಾಗಲಿ ಅನ್ನೋದಾಗಿ ತಿಳಿಸ್ತಾ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ತರ ಮತ್ತೆ ತೀರಾ ಫುಲ್ ಚೆಂಡು ಮತ್ತೆ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗದಲ್ಲಿ ಬೌಂಡ್ರಿ. 4 ಓಟಗಳ ಸೇರ್ಪಡೆ. 1-2 ರಿವರ್ಸ್ ಶಾಟ್ ಗಳನ್ನು ದಾಖಲಿಸಿದಕ್ಕಂತ ಸುಜನ್ ಇಲ್ಲಿ ಹ್ಯಾಟ್ರಿಕ್ ಬೌಂಡರಿಯನ್ನು ದಾಖಲಿಸಿದ್ರು. ಈ ರೀತಿ ಒಂದು ಕ್ರೀಡೆ ಮಾಡಿದಾಗ ಕೆಲವು ಸಂಬಂಧಗಳು ಕೂಡ ಉತ್ತಮ ರೀತಿಯಾಗಿ ಬೆಳೆಯುತ್ತೆ. ಸಿದ್ದಾಪುರದಲ್ಲಿ ಕೂಡ ಪಂದ್ಯಾಟಗಳು ಇದ್ರೆ ಆ ಪಂದ್ಯಾಟದಲ್ಲಿ ಆಡುವಂತ ಒಂದು ಅವಕಾಶಗಳನ್ನ ಈ ಭಾಗದವರಿಗೆ ಮಾಡಿಕೊಡ್ತಾರೆ ಎನ್ನುವ ಸೂಚನೆ ಕೂಡ ಬರ್ತಾ ಇದೆ. ಆ ನಿಟ್ಟಲ್ಲಿ ನೋ ಬಾಲ್ ಫ್ರೀ ಹಿಟ್. ಮತ್ತೆ ಮಂಜು ಮತ್ತೆ ಬೇಯಿಸುವ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮಿಡ್ ವಿಕೆಟ್ ನಲ್ಲಿ ಮತ್ತೆ ನವೀನ ಕ್ಷೇತ್ರರಕ್ಷಣೆ ಮಾಡಿದ್ರು. 1 ಓಟಗಳ ಪೂರೈಕೆ ಮುಖಾಂತರವಾಗಿ ವೈಯಕ್ತಿಕವಾಗಿ 13 ಓಟವನ್ನು ದಾಖಲಿಸ್ತಾ ಇದ್ದಾರೆ ಸಜನ್. ಹದಿನಾಲ್ಕು ಓಟಗಳು. ಉತ್ತಮ ರೀತಿಯೊಂದು ಎಸೆತ. ದಾಂಡು ಚೆಂಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ ಬಾಲಚಂದ್ರ ಅವರು. ಹತ್ತಲ್ಲಿ ಬೀಟ್ ಆಗ್ತಾ ಇದ್ದಾರೆ. ಡಾಟ್ ಬಾಲ್ಗಳ ಸೇರ್ಪಡೆ ಕೂಡ. ಎಲ್ಲದಕ್ಕೂ ಶಂಕರ್ ಜುಲ್ ಅವರೇ ಬೇಕಾಗುತ್ತೆ. ಮತ್ತೆ ಮಂಜು ಈ ತರ ಮದೆ ನೋ ಬಾಲ್ ಪ್ಲಸ್ ಬೌಂಡ್ರಿ. 5 ಓಟಗಳ ಸೇರ್ಪಡೆ. 19 ಎಸೆತ. 21 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ ಫ್ರೀ ಹಿಟ್ ಚೆಂಡಿನ ಲಾಭನ ಪಡ್ಕೊಳ್ತಾ ಇದ್ದಾರೆ ಕಾರವಾರದ ತಂಡ. ಕುಮಟವನ್ನು ಎದುರಿಸ್ತಾ ಇದ್ದಾರೆ ಈ ಹಂತದಲ್ಲಿ. ಫೈನಲ್ ಹಣಾಹಣಿ ಮುಂದುವರಿಕೆಯೂ ಕೂಡ. ಎಸ್, ಹ್ಯಾಪಿ ಜರ್ನಿ. ಮತ್ತೆ ಮಂಜು ಫ್ರೀ ಚೆಂಡಿನಲ್ಲಿ ಬಿರುಸಿನ ಹೊಡೆತ. ಪ್ರಸಾದ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇಲ್ಲ. ಇಲ್ಲಿ 1 ಓಟ ಪೂರೈಕೆಯನ್ನ ಬಾಲಚಂದ್ರ ಮಾಡಿದ್ರು. ಡ್ರಾನ್ ಹಾರಾಟ ಇಲ್ಲಿ ಪೈಪೋಟಿ ನಡೀತಾ ಇದೆ. ಇಲ್ಲಿಗೆ ಓವರ್ ಕೂಡ ಮುಕ್ತಾಯವನ್ನು ಕಂಡಂತ ಮೊದಲ ಓವರ್ನಲ್ಲಿ 20 ಓಟಗಳು.
ಕೆಲವರೆಲ್ಲ ಡ್ರೋನ್ ಹಾರಿಸಿದ್ದಾರೆ, ಫೇಮಸ್ ಆಗಿದ್ದಾರೆ. ಇಲ್ಲಿ ಕಿರಣ್ ಡ್ರೋನ್ ಅನ್ನು ಹಾರಿಸ್ತಾ ಇದ್ದಾರೆ. ಕಿರಣ್ ಚುಳ್ಳ. ಡ್ರೋನ್ ಪ್ರತಾಪ್ ಇದ್ದ ಹಾಗೆ ಕಿರಣ್ ಚುಳ್ಳ. ಇಲ್ಲಿ ಎರಡನೇ ವರ್ಗಾಗಿ ಪ್ರಶಾಂತ್ ಕ್ಷೇತ್ರ ರಕ್ಷಣೆ ವಿಭಾಗವನ್ನ ಕಂಡ್ರೆ ಪ್ರಶಾಂತ ಪಚ್ಚು, ಸಾರಿ ಲೋಕೇಶ್ ಅವರು ಎಸ್ಗಾರಿ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಎರಡನೇ ಓವರ್ಗಾಗಿ ಸ್ಕೋರ್ 20 ಫಾರ್ ನೋ ಲಾಸ್. ಈ ತರವಾದ ವೈಡ್ ಬಾಲ್ ಅತಿರಿಕ್ತ ಓಟಗಳ ಸೇರ್ಪಡೆಯೂ ಕೂಡ ಉತ್ತಮ ರೀತಿಯೊಂದು ಎಸೆತ. ತನ್ಮೂಲಕವಾಗಿ ಗಜಣ್ಣ ಕ್ಯಾಚ್ ಅನ್ನ ಪಡ್ಕೊಂಡ್ರು. ತಂಡದ ಸೀನಿಯರ್ ಪ್ಲೇಯರ್ ಕೂಡ ಅವರು. ಆ ನಿಟ್ಟಲ್ಲಿ ಮೊದಲ ವಿಕೆಟ್ ನಷ್ಟವನ್ನು ಕಂಡುಕೊಳ್ತಾ ಇದೆ. ಬಾಲಚಂದ್ರ ಬ್ಯಾಕ್ ಟು ಪೆವಿಲಿಯನ್. ಬಾಲಚಂದ್ರ ವಿಕೆಟ್ ಪತನ. 20ಕ್ಕೆ 1, 21 ಓಟಗಳು. ಇತ್ತ ಹೊಸ ದಾಂಡಿಗನ ಸೇರ್ಪಡೆ. ಮನೋಜ್ ಹೊಸ ದಾಂಡಿಗನ ಸೇರ್ಪಡೆ. ಈ ತರ ಮಧ್ಯೆ ಅಡ್ಡ ಹೊಡೆತವನ್ನು ದಾಖಲಿಸುವ ಪ್ರಯತ್ನ, ವಿಕೆಟ್ ಅನ್ನು ಆವರಿಸಿಕೊಂಡು ಹೊಡೆ ಪ್ರಯತ್ನದಲ್ಲಿ ವಿಫಲತೆಯನ್ನು ಕಾಣ್ತಾ ಇದ್ದಾರೆ. ಡಾಟ್ ಬಾಲ್ ಗಳ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ಮೂರನೇ ಚೆಂಡು ಲೇಟ್ ಕಟ್ ಶಾಟ್, ಗಲಿಬಾಗಲಿ ದಬ್ಬ ಪ್ರಯತ್ನ, ಒಂದೋಟ. ಎರಡನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. ಎರಡು ಓಟಗಳ ಸಮೇತವಾಗಿ ತಂಡ ಮತ್ತು 23. ಮತ್ತೆ ಲೋಕಿ. ಈ ತರ ಮಧ್ಯೆ ವೈಡ್ ಬಾಲ್ ಅತಿರಿಕ್ತ ಓಟಗಳ ಸೇರ್ಪಡೆ. 24. 40ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ ತಂಡ ಮೊತ್ತ 24 ಓಟಗಳು. ಉತ್ತಮ ರೀತಿಯೊಂದು ಸ್ಟೈಲಿಶ್ ಹೊಡೆತ ಕೂಡ ಇದು. ಮಿಡ್ ವಿಕೆಟ್ ನಲ್ಲಿ ಒಂದು ಓಟಗಳ ಪೂರೈಕೆ ಮಾಡಿಕೊಂಡ್ರು. ತಂಡದ ಮೊತ್ತ ಕಾಲು ಶತಕವನ್ನು ಪೂರೈಸ್ತಾ ಇದೆ. ಜಯಕ್ಕಾಗಿ 15 ಓಟಗಳ ಅವಶ್ಯಕತೆ ಕೂಡ. ಫಿಫ್ಟೀನ್ ರನ್ಸ್ ರಿಕ್ವೈರ್ಡ್. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಒನ್ ಹ್ಯಾಂಡ್ ಶಾಟ್ ಇಬ್ಬರಿ. ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. 11 ಓಟಗಳ ಅವಶ್ಯಕತೆ ಜಯಕ್ಕಾಗಿ. 11 ರನ್ಸ್ ರಿಕ್ವೈರ್ಡ್. ಕಾರವಾರದ ತಂಡ ಜಯಕ್ಕಾಗಿ 2024ರ ಪ್ರತಿಷ್ಠಿತ ಪಂದ್ಯಕೂಟ. ಈಗಲೇ ಸೆಲೆಬ್ರೇಷನ್ ಅನ್ನ ಆರಂಭಿಸಿದ್ದಾರೆ ಕಾರವಾರದ ತಂಡ. ಆ ನಿಟ್ಟಲ್ಲಿ 29 ಲೋಕಿ ಮತ್ತೆ ಎರಡನೇ ಓವರ್ನ ಚಾಲ್ತಿಯಲ್ಲಿ.
ಅಂತಿಮ ಬಾರಿ ಲೋಕೇಶ. ಈ ತರ ಮತ್ತೊಂದು ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಬೌಂಡ್ರಿ. 4 ಕೋಟೆಗಳ ಸೇರ್ಪಡೆ. ಬೆಳಗಿನಿಂದಲೂ ಕೂಡ ಬಹಳಷ್ಟು ಪ್ರಯತ್ನಗಳನ್ನ ಮಾಡಿರ್ತಕ್ಕಂಥ ರಿವರ್ಸ್ ಶಾಟ್ ಆಟಗಾರ ಇಲ್ಲಿ ಫೈನಲ್ ನಲ್ಲಿ ಅತ್ಯುತ್ತಮ ಒಂದು ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು ಕೂಡ ತಂಡದ ಮೊತ್ತ 33. ಜಯಕ್ಕಾಗಿ 7 ಓಟಗಳು ಬರಬೇಕಾಗಿದೆ. 7 ರನ್ಸ್ ರಿಕ್ವೈರ್ಡ್. ಹನ್ನೆರಡು ಎಸೆತ 7 ಓಟಗಳು ಬರಬೇಕಾಗಿದೆ. 12 ಬಾಲ್ಸ್ 7 ರನ್ಸ್ ರಿಕ್ವೈರ್ಡ್. ಈ ತರ ಪ್ರಸನ್ನ ಎಸೆದ ಚೆಂಡು ಶಾರ್ಟ್ ಫೈನ್ ಲೆವೆಲ್ 1 ಓಟಗಳ ಪೂರೈಕೆ ಆಗ್ತಾ ಇದೆ. ಜಯಕ್ಕಾಗಿ 6 ಓಟಗಳು ಬರಬೇಕಾಗಿದೆ. 6 ರನ್ಸ್ ಟು ವಿನ್. ಒಂದು ಸಿಕ್ಸರ್ ದಾಖಲಿಸಿದ್ರೆ 2024 ಛಾಯಾಗ್ರಾಹಕರ ಒಂದು ಟ್ರೋಫಿಯ ಮೊದಲ ಜಯವನ್ನ ಪ್ರಶಸ್ತಿಯನ್ನ ಪಡ್ಕೊಳ್ಳುವಂತ ಒಂದು ತಂಡ ಕಾರವಾರ ಇದ್ರೆ ಇಲ್ಲಿ ಕ್ರಿಕೆಟ್ ಇನ್ನಷ್ಟು ಅದೃಷ್ಟದ ಆಟ ಮುಂದುವರಿಕೆಯನ್ನು ಕಾಣಬೇಕಾಗಿದೆ. ಈ ತರಬದ ಬಹಳ ಶುದ್ಧವಾದ ಹೊಡೆತ. ಕ್ಯಾಚ್ ಅನ್ನ ಪಡ್ಕೊಂಡ್ರು. ಸಜಾನ್ ವಿಕೆಟ್ ನೆಲಕ್ಕೆ ಉಳ್ತಾ ಇದೆ. ಇಲ್ಲಿ ಮೊದಲ 2 ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ ಕಾರವಾರ ಫೋಟೋಗ್ರಾಫರ್ಸ್. ಹತ್ತು ಎಸೆತ 6 ಓಟಗಳು ಬರಬೇಕಾಗಿದೆ. 10-6 ರನ್ಸ್ ಟು ವಿನ್. ಮತ್ತೆ ಪ್ರಸನ್ನ ಶೈಲು ಈ ತರ ಎಸೆದ ಚೆಂಡು ಔಟ್ ಸೈಡ್ ಲೆಗ್ ಸ್ಟಂಪ್ ಎನ್ನುವ ಸೂಚನೆ. ವೈಡ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ ಕೂಡ 4 ಓಟಗಳ ಅವಶ್ಯಕತೆ. ವೈಡ್ +1 2 ಓಟಗಳ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಡ್ತಾನೆ. ಮತ್ತೆ 38 ಜಯಕ್ಕಾಗಿ 2 ಓಟಗಳ ಅವಶ್ಯಕತೆ. 2 ರನ್ಸ್ ರಿಕ್ವೈರ್ಡ್. ಈ ತರ ಬೀಸುವ ಪ್ರಯತ್ನ. ಲೆಗ್ ಸ್ಟಂಪಿನ ಹೊರಭಾಗ ತೇಲ್ತಾ ಇದೆ. ಇಲ್ಲಿ ವೈಡ್ ಬಾಲ್. ಪಂದ್ಯ ಟೈ. ಕಾರವಾರ ತಂಡ ಈ ಫೈನಲ್ ಪಂದ್ಯಾಟದಲ್ಲಿ ಜಯಕ್ಕಾಗಿ 1 ಓಟಗಳು ಬರಬೇಕಾಗಿದೆ. ಲಾಸ್ಟ್ 1 ಬಾಲ್ 1 ರನ್ ಟು ವಿನ್. ಇಲ್ಲಿ ಎಸ್ಗಳು ಇನ್ನೂ ಕೂಡ ಬಾಕಿ ಇದೆ. ಜಯಕ್ಕಾಗಿ 1 ಓಟಗಳು ಬರಬೇಕಾಗಿದೆ. ಉತ್ತಮ ರೀತಿಯ ಹೊಡೆತ. ಸ್ಕಾಲೆಬಲ್ ದಾಖಲಿಸಿದ್ರು. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. 2024 ಪ್ರತಿಷ್ಠಿತ ಪಂದ್ಯಾಕೂಟದಲ್ಲಿ ಇವಾಗಲೇ ಮೊದಲ ಪ್ರಶಸ್ತಿಯನ್ನು ಪಡ್ಕೊಂಡಂತ ಕಾರವಾರದ ತಂಡ ರನ್ನರ್ಸ್ ಅಪ್ ಟ್ರೋಫಿಯನ್ನ ಕುಮಟಲ್ ತಂಡ ಪಡ್ಕೊಳ್ತಾ ಇದೆ. ಅಭಿನಂದನೆಗಳು. ಈ ಒಂದು ಟೂರ್ನಮೆಂಟ್ಗೆ ಆಗಮಿಸಿಕೊಂಡು ತಂಡವನ್ನು ಕಟ್ಟಿದಂತ ಎಲ್ಲಾ ಮಾಲಕರಿಗೆ, ಪ್ರೇಕ್ಷಕರಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಆದಷ್ಟು ಬೇಗ ನಾವು ಸಮಾರಂಭ ವೇದಿಕೆ ಸಿದ್ಧಗೊಳ್ಳಬೇಕಾಗಿದೆ. ಅದರ ಮೊದಲು ಲಕ್ಕಿ ಡಿಪ್ ಡ್ರಾ ಕೂಡ ಇದೆ. ಎಲ್ಲರೂ ಕೂಡ ವೇದಿಕೆ ಮುಂಭಾಗಕ್ಕೆ ಬನ್ನಿ ಅನ್ನೋದಾಗಿ ನಿಮ್ಮಲ್ಲಿ ಕೇಳಿಕೊಂಡು
ಈ ಲಕ್ಕಿ ಡಿಪ್ನ ವಿಜೇತರನ್ನ ಇವರು ತಿಳಿಸ್ತಾರೆ.